ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಎಐಎಸ್ಎ ಅಖಿಲ ಭಾರತ ವಿದ್ಯಾರ್ಥಿ ಸಂಘದ ವತಿಯಿಂದ ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ವಿದ್ಯಾರ್ಥಿಗಳಿಗೆ 2 ವರ್ಷಗಳಿಂದ ಸ್ಕಾಲರ್ಶಿಪ್ ಪ್ರೋತ್ಸಾಹಧನ ಎಸ್ಎಸ್ಪಿ ಪೋರ್ಟಲ್ಗಳು ಬಂದ್ ಆಗಿರುತ್ತದೆ. ಆದ ಕಾರಣ ಐಸಾ ಸಂಘಟನೆಯಿಂದ ಕೊಟ್ಟೂರಿನಲ್ಲಿ ಹೋರಾಟ ಮಾಡಿ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು, ತಾಲೂಕು ಬಿಸಿಎಂ ಅಧಿಕಾರಿಗಳು, ತಾಲೂಕು ಎಸ್ಟಿ ಅಧಿಕಾರಿಗಳು ಈ ಕೂಡಲೇ 2 ವರ್ಷದಿಂದ ತಡೆಹಿಡಿದ ಸ್ಕಾಲರ್ಶಿಪ್ ಪ್ರೋತ್ಸಾಹಧನ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಧರಣಿ ನಿರತದಿಂದ ಮನವಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಎಐಎಸ್ಎ ರಾಜ್ಯ ಸಂಚಾಲಕ ಸಮಿತಿ ಸದಸ್ಯರಾದ ಕಾಂಗ್ರೆಸ್ ಲೇಖಾ, ಎಐಎಸ್ಎ ರಾಜ್ಯ ಸಂಚಾಲಕ ಸಮಿತಿಯ ಸದಸ್ಯರಾದ ಸಂತೋಷ್ ಗುಳೆದಹಟ್ಟಿ, ಕಾರ್ಮೇಡ್ ಬಾಲಣ್ಣ, ಕಾರ್ಮೇಡ್ ಅಜ್ಜಪ್ಪ, ಕಾರ್ಮೇಡ್ ಮಲ್ಲಿಕಾರ್ಜುನ್, ಐಸಾ ವಿಜಯನಗರ ಜಿಲ್ಲಾ ಸಂಚಾಲಕ ಸಮಿತಿಯ ಸದಸ್ಯರುಗಳು ಭಾಗಿಯಾಗಿದ್ದರು. ವರದಿ ಎಚ್ ಕರೀಂ ನಂದಿಬೇವೂರು, KS ನ್ಯೂಸ್ 24x7. ಕಾಲೇಜು ನಮಗೆ ಬೇಕು, ಬಸ್ ಫೆಸಿಲಿಟಿ ಬೇಕು, ಉಚಿತ ಬಸ್ ಫೆಸಿಲಿಟಿ ನಮಗೆ ಬೇಕು. ಎಲ್ಲ ಕಾಲೇಜ್ಗಳಲ್ಲಿ ಗ್ರಂಥಾಲಯಗಳಿರಬೇಕು, ಎಲ್ಲ ಕಾಲೇಜ್ಗಳಲ್ಲಿ ಕಂಪ್ಯೂಟರ್ ಲ್ಯಾಬ್ ಇರಬೇಕು, ಕುಡಿಯೋ ನೀರು, ಟಾಯ್ಲೆಟು ಎಲ್ಲ ವ್ಯವಸ್ಥೆನೂ ನಮಗೆ ಬೇಕು. ಇದೆಲ್ಲ ಪಡ್ಕೊಳ್ಳೋ ತನಕ ನಮ್ಮ ಹೋರಾಟ ಮುಗಿಯೋದಿಲ್ಲ. ಎಲ್ಲಿ ಒಳ್ಳೆ ರೀತಿಯಾದ ಶಿಕ್ಷಣ ಸಿಕ್ಕಲ್ವೋ ಐಸಾ ಸಂಘಟನೆ ಜೊತೆಗೆ ನಿಲ್ಲತ್ತೆ. ನಾವು ಮುಂದೆ ಹೋಗ್ತಾ ಹೋರಾಟಗಳನ್ನ ಇನ್ನೂ ಬಲಗೊಳಿಸೋಣ. ಅದನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಇನ್ಕಲಾಬ್ ಜಿಂದಾಬಾದ್, 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 ಇನ್ಕಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಜೈ 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 ಭೀಮ್, ಜೈ 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 ಭೀಮ್, ಜೈ ಭಗತ್ ಸಿಂಗ್ ಜೈ ಭೀಮ್, ಜೈ ಭಗತ್ ಸಿಂಗ್ ಜೈ ಭೀಮ್, ಜೈ ಸಾವಿತ್ರಿ ಜೈ ಭೀಮ್, ಜೈ ಸಾವಿತ್ರಿ ಜೈ ಭೀಮ್. ನಮ್ಮ ತಾಲೂಕು ಆಡಳಿತಕ್ಕೆ ಗೊತ್ತಾಗಬೇಕಾಗಿದೆ. ನಮ್ಮ ವಿದ್ಯಾರ್ಥಿಗಳ ಹೋರಾಟ ಅಷ್ಟು ಈಸಿ ಏನಲ್ಲ. ನಾವು ಅಂದ್ಕೊಂಡ್ರೆ ಅಷ್ಟು ಈಸಿ ಏನಲ್ಲ, ಅಧಿಕಾರಿಗಳು ಅಂದ್ಕೊಂಡ್ರೆ ಅಷ್ಟು ಈಸಿ ಏನಲ್ಲ. ನೀವು ಇಷ್ಟು ಜನ ಇವತ್ತು ಸೇರಿರಂದ್ರೆ ಆ ಶ್ರಮ ಅದು ನಿಮಗಳಿಗೆ ಗೊತ್ತು, ನಮ್ಮಗಳಿಗೆ ಮಾತ್ರ ಗೊತ್ತು. ವಿದ್ಯಾರ್ಥಿಗಳೇ, ತಮ್ಮ ಹಕ್ಕಿಗಾಗಿ ತಾವು ಹೊಡೆದಾಡೋದ್ರಲ್ಲಿ ತಪ್ಪೇನಿದೆ? ತಮ್ಮ ಸ್ಕಾಲರ್ಗಾಗಿ ತಾವು ಕೇಳೋದ್ರಲ್ಲಿ ತಪ್ಪೇನಿದೆ? ಇಲ್ಲಿಂದ ಬಸ್ ನೀವು ಕಾಲೇಜ್ಗಳಿಗೆ ಹೋಗೋದಂದ್ರೆ ಎಷ್ಟು ದೂರ ಇದೆ? ನೀವು ಬಸ್ ಬೇಡವಾ? ನಿಮ್ಮ ಕಾಲೇಜ್ಗಳಿಗೆ ಬಸ್ ಬೇಕಾ ಬೇಡವಾ? ನಿಮ್ಮ ಓದಿನ ಖರ್ಚಿಗೆ ಸ್ಕಾಲರ್ ಬೇಕಾ ಬೇಡವಾ? ಮತ್ತೆ ನಾವು ಯಾಕೆ ಕೇಳಬಾರ್ದು? ನಾವ್ ಯಾರನ್ನ ಕೇಳಬೇಕು? ಕೇಳ್ಬೇಕಂದ್ರೆ ನಾವು ಒಬ್ಬೊಬ್ರು ಕೇಳಿದ್ರೆ ಆಗುತ್ತಾ? ಮತ್ತೆ ನಾವೆಲ್ಲ ಸಂಘಟನೆ ಮಾಡ್ಬೇಕು ತಾನೆ? ಸಂಘಟನೆ ಮಾಡ್ಬೇಕಂದ್ರೆ ತ್ಯಾಗ ಮಾಡ್ಬೇಕು ತಾನೆ? ತ್ಯಾಗ ಮಾಡ್ಬೇಕಂದ್ರೆ ಕ್ಲಾಸ್ ಕೊಡ್ಬೇಕಲ್ವಾ? ಇಷ್ಟೆಲ್ಲ ಮಾಡಿದ್ರೆ ಮಾತ್ರ ನಮಗೆ ಇವೆಲ್ಲ ಫಲಗಳು ಸಿಗಕ್ ಸಾಧ್ಯ, ಹೌದಲ್ವಾ? ನಾವು ಬರೀ ಕಾಲೇಜಿಗೆ ಹೋದ್ವಿ, ಪಾಠ ಕೇಳಿದ್ವಿ, ಮಾರ್ಕ್ಸ್ ತಗೊಂಡ್ವಿ ಅನ್ನೋದು ಮಾತ್ರ ಸಾಕಾಗಲ್ಲ. ನಮ್ಮ ಜೀವನದಲ್ಲಿ ನಾವು ಶಿಕ್ಷಣದ ಜೊತೆಗೆ ಹೋರಾಟದ ಕಲಿಬೇಕಾಗ್ತತಿ. ನಾವು ಈ ಹೋರಾಟ ಕಲ್ತಿಲ್ಲ ಅಂದ್ರೆ ಮುಂದೆ ನೀವು ಹೆಂಗೆ ನಿಲ್ತೀರಿ ಸಮಾಜದಲ್ಲಿ? ಈ ಸಮಾಜ ನೀತಿ ಇಲ್ಲ. ಬರೀ ವಿದ್ಯೆ ಮಾಡ್ತೀವಿ, ನಾವು ವಿದ್ಯಾಭ್ಯಾಸ ಓದ್ತೀವಿ, ಮಾರ್ಕ್ಸ್ಗಳಲ್ಲಿ ಜಾಸ್ತಿ ಪರ್ಸೆಂಟೇಜ್ ತಗೊಂಡು ನಾವು ಕೆಲಸ ಮಾಡ್ತೀವಿ ಅಂದ್ರೆ ಜೀವನದಲ್ಲಿ ಹೋರಾಟ ಮಾಡೋರು ಯಾರು? ನಮ್ಮ ಜೀವನ ನಾವೇ ಹೋರಾಟ ಮಾಡ್ಬೇಕಲ್ವಾ? ಸೊ ನಾವು ಇಲ್ಲಿಂದಲೇ ಸಂಘಟಿತರಾಗಬೇಕು, ಕೇಳೋಂತರಾಗಬೇಕು. ನಾವೇನು ಬೀದಿಯಲ್ಲಿ ಹೋಗ್ತಿರೋದನ್ನ ಕೇಳಿದ್ರೆ ಅವ್ರು ನಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ತಾರ? ಇಲ್ಲ ತಾನೇ. ಯಾರಿಗೆ ಕೇಳ್ಬೇಕು ನಾವು? ಸರ್ಕಾರಕ್ಕೆ ತಾನೇ ಕೇಳ್ತಿದೀವಿ. ಮತ್ತೆ ಸರ್ಕಾರಕ್ಕೆ ಕೇಳೋದಕ್ಕೆ ನಾವು ಮುಂದೆ ಬಂದು ಸರ್ಕಾರ ವಿಚಾರ ನಾವು ಕೇಳಲಿಲ್ಲ ಅಂದ್ರೆ ನಮಗೆ ಸ್ಕಾಲರ್ ಕೊಡ್ತಾರೆ? ನಮ್ಮ ಮನೇಲಿ ಯಾರಾದ್ರೂ ನಮಗೆ ಲಕ್ಷಗಟ್ಟಲೆ ಸಂಬಳ ಬರುತ್ತಾ? ಇಲ್ಲ ತಾನೇ. ನಮ್ಮಲ್ಲಿ ಕೊಡ್ತಿರ್ತಕ್ಕಂಥ ಟ್ಯಾಕ್ಸ್ ಅಲ್ಲಿ ಈ ಸರ್ಕಾರ ನಮಗೆ ಸ್ಕಾಲರ್ ಅಂತ ಕೊಡುತ್ತೆ. ಆ ಸ್ಕಾಲರ್ ಇಂದ ನಮಗೆ ಅಷ್ಟೋ ಇಷ್ಟೋ ಒಂದು ಸ್ವಲ್ಪ ಮುಂದೆ ಓದಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆದ್ರಿಂದ ನಾನು ಹೇಳೋದು ವಿದ್ಯಾರ್ಥಿಗಳ ಜೀವನದಲ್ಲಿ ನಾನು ಹೇಳ್ತೀನಿ, ಶಿಕ್ಷಣದ ಜೊತೆಯಾಗಿ ಹೋರಾಟವನ್ನು ರೂಪಿಸ್ಕೊಳ್ಳಿ. ಪ್ರಶ್ನೆ ಮಾಡೋದನ್ನ ಕಲೀರಿ. ನೀವು ಪ್ರಶ್ನೆ ಮಾಡಬೇಕು, ಸರ್ಕಾರಕ್ಕೆ ಕೇಳಬೇಕು, ಕಾಲೇಜಲ್ಲಿ ನಿಮ್ಮ ಲೆಕ್ಚರ್ಗಳಿಗೆ ಕೇಳಬೇಕು. ಸರ್ ಇದು ನಮಗೆ ಅರ್ಥ ಆಗ್ತಾ ಇಲ್ಲ, ಇದು ಏನಂತ ಕೇಳಬೇಕು. ಸರ್ ನಮಗೆ ಸ್ಕಾಲರ್ ಬಂದಿಲ್ಲ ಯಾಕೆ ಅಂತ ಕೇಳಬೇಕು. ನೀವು ಎಲ್ಲಿವರೆಗೂ ಕೇಳೋದಿಲ್ವೋ ಅಲ್ಲಿವರೆಗೂ ನಾವಿಲ್ಲೇ ಮತ್ತೆ ಸಾಲ ಸೂಲ ನಮ್ಮ ತಂದೆ ತಾಯಿ ಕಾಪಿಸಿದ್ರು, ಕೂಲಿ ಕಾಪಿಸಿದ್ರು, ಹಮಾಲಿ ಕೆಲಸ ಮಾಡಿ ನಮ್ಮನ್ನು ಓದಿಸ್ಕೊಂಡು ಪರಿಸ್ಥಿತಿ ಬರುತ್ತೆ. ಈ ನೋವುಗಳನ್ನು ನಾವು ಹೇಳ್ಕೋಬೇಕು.
ಸ್ವಾಮಿ. ನಾವು ಕೇಳುವಂತರಾಗಬೇಕು. ಅಂದಿಗೆ ಮಾತ್ರ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಗ್ತದೆ. ನಮ್ಮ ಕಷ್ಟಗಳು, ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ